ನನ್ನ ಹೆಸರು ಡಾಕ್ಟರ್ ಬಸವಣ್ಣಪ್ಪ ಎಂ.ಎ. ಅಂತೇಳಿ ಸಾವಯವ ಕೃಷಿ ಸಂಶೋಧನಾ ಸಂಸ್ಥೆ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಕೆಲಸವನ್ನು ನಿರ್ವಹಿಸ್ತಿದ್ದೇನೆ. ಸೊ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ರೈತರಿಗೆ ನಾನು ಇಲಿಗಳನ್ನು ಹತೋಟಿ ಮಾಡುವ ಒಂದು ಔಷಧಿ ಬಗ್ಗೆ ವಿಚಾರವನ್ನು ಹಂಚ್ಕೊಳ್ತೇನೆ. ರೈತ ಬಾಂಧವರೇ, ಇವತ್ತಿನ ದಿವಸ ತಾವೆಲ್ಲರೂ ತಮ್ಮ ಮನೆಯಲ್ಲಿ ಆಗಿರ್ಬೋದು ಅಥವಾ ಭತ್ತ ಶೇಖರಣೆ ಮಾಡಿರ್ತಕ್ಕಂಥದ್ದು ಅಥವಾ ಯಾವುದೇ ಕಾಳು ಸಂಗ್ರಹಣೆ ಮಾಡಿರ್ತಕ್ಕಂಥ ಜಾಗದಲ್ಲಿ ಇಲಿಗಳ ಹಾವಳಿ ಭಾಳ ಆಗಿರುತ್ತೆ. ಅದನ್ನು ಹತೋಟಿ ಮಾಡೋದೇ ಭಾಳ ಕಷ್ಟ. ಮಿರ್ಚಿ ಇಟ್ಟು ಇಲಿ ಬೋರ್ನಲ್ಲಿ ಇಟ್ಟರೂ ಕೂಡ ಹತೋಟಿ ಮಾಡೋದು ಭಾಳ ಕಷ್ಟ. ಮತ್ತು ಯಾವುದೇ ಒಂದು ಔಷಧಿಯನ್ನು ಇಟ್ಟರೂ ಕೂಡ ಅವು ತಿಂದು ಉಳಿತಾ ಇರ್ತಕ್ಕಂಥದ್ದನ್ನು ನೋಡಿದ್ದೀವಿ. ಆದರೆ ಇಲ್ಲಿ ಒಂದು ರೋಡೀರ್ ಅಂತಕ್ಕಂಥ ಒಂದು ಔಷಧಿ ಇದೆ. ಇದನ್ನು ಏನು ಮಾಡಬೇಕು ಅಂತಂದರೆ, ಸೌತೆಕಾಯಿಗಳನ್ನು 2 kg ಸೌತೆಕಾಯಿಯನ್ನು ತೆಗೆದುಕೊಂಡು ಅದನ್ನು ದುಂಡಾಗಿ ಗಾಲಿಯಾಗಿ ಹೆಚ್ಚಿ ಇದರ ಒಂದು ಮುಚ್ಚಳ ತೆಗೆದು ಇದನ್ನು ಸ್ವಲ್ಪ ಬಾಯಿ ಓಪನ್ ಮಾಡಿ ಪೇಸ್ಟನ್ನು ಒಂದೊಂದು ಹನಿ ಆ ಸೌತೆಕಾಯಿ ಮೇಲೆ ಅಂಟಿಸಿ ಸಾಯಂಕಾಲ 6:15 ಗೋಡನಲ್ಲಿ ಆಗಿರ್ಬೋದು, ಮನೆಗಳಲ್ಲಿ ಆಗಿರ್ಬೋದು, ಕಾರುಗಳಲ್ಲಿ ಆಗಿರ್ಬೋದು, ಎಲ್ಲಿ ಇಲಿಗಳ ಕಾಟ ಜಾಸ್ತಿ ಇರುತ್ತೆ ಹಕ್ಕಿಗಳಲ್ಲಿ ಆಗಿರ್ಬೋದು ಅಲ್ಲಿ ಇಟ್ಬಿಟ್ಬಿಟ್ರೆ ಅದು ಬಾಗಿಲ ಹಾಕಬೇಕು. ಯಾವುದೇ ಕಾರಣಕ್ಕೂ ಈ ನಾಯಿಗಳಾಗಲಿ ಅಥವಾ ಬೆಕ್ಕುಗಳಾಗಲಿ, ಸಣ್ಣ ಮಕ್ಕಳಾಗಲಿ, ಮನುಷ್ಯರಾಗಲಿ ಯಾರಿಗೂ ಇದು ಸಿಗದಂಗೆ ಇಟ್ಟು ಬಾಗಿಲ ಹಾಕ್ಕೊಂಡ್ಬಿಟ್ಬಿಟ್ರೆ ಬೆಳಗ್ಗೆ ಅನ್ನೋದ್ರಾಗನೇ ಇಲಿಗಳು ಓಡಿ ಹೋಗಿರ್ತವೆ, ಇಲ್ಲ ಅಂತಂದರೆ ಸತ್ತು ಬಿಟ್ಟಿರ್ತವೆ. ಸೊ ಇದು ಏನಾದರೂ ಬೇಕಿತ್ತು ಅಂತಂದರೆ ನಮ್ಮಲ್ಲೇ ಒಬ್ಬರು BSc Agri ಮುಗಿಸಿರ್ತಕ್ಕಂಥ ಪಾಟೀಲ್ ಸರ್ ಅಂತ ಇಲ್ಲಿ ರಾಯಚೂರಿನಲ್ಲಿದ್ದಾರೆ. ಅವ್ರ ಹತ್ರ ಈ ಔಷಧಿಗಳು ಸಿಗ್ತವೆ. ನಾನು ಈಗಾಗಲೇ ನಮ್ಮ ಸಾವಯವ ಸಂಶೋಧನಾ ಕೇಂದ್ರದಲ್ಲಿ ಸಾಕಷ್ಟು ಇಲಿಗಳ ಕಾಟ ಇತ್ತು. ಇದನ್ನ ಇಟ್ಟ ಮೇಲೆ ಒಂದು ಇಲಿಗಳು ಬರ್ತಾ ಇಲ್ಲ. ದಯವಿಟ್ಟು ಇದನ್ನು ಬಳಸಬೇಕು ಅಂತೇಳಿ ರೈತರಿಗೆ ನಾನು ಕೇಳ್ಕೊಳ್ತೀನಿ. ಇದು ಬೇಕಿತ್ತಂದರೆ ನನ್ನ ಒಂದು ದೂರವಾಣಿ ಸಂಖ್ಯೆಗೆ ತಾವು ಕರೆ ಮಾಡ್ಬೋದು. 8073567995. ನಮಸ್ಕಾರಗಳು.